ಒಂದು ವೇಳೆ ಕಾಂಗ್ರೆಸ್ನವ್ರು ಬಿಟ್ಟು ಹೋಗ್ತಾರೆ ಅಂತಂದರೆ ಇಷ್ಟು ವರ್ಷ ಇದ್ದಂಥ DMK ಸೋತಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳದೆ, ಅಥವಾ ಮೊನ್ನೆ ಮಹಿಳಾ ಮೀಸಲಾತಿ ಬಿದ್ದೋಗ್ಲಿಕ್ಕೆ DMKನವರ ಸಹಕಾರ ಸ್ವಲ್ಪ ಶಾಂತವಾಗಿರಮ್ಮ ಹೋಗೋಕ್ಕೆ ಅಂತ ಸಂದರ್ಭದಲ್ಲಿ ಸಹಕಾರ ಬಿಟ್ಟು ಕಾಂಗ್ರೆಸ್ ಹೋಗಕ್ಕೆ ಸಿದ್ಧವಾಗಿದೆಯಾ? ನಮ್ದೇ ಅಡ್ಡಿ ಇಲ್ಲ. ನೀವು ಹೇಳೋ ಎಲ್ಲ ಹಕ್ಕುಗಳು ಇದೆ. ಈಗ ನೀವು ಹೇಳಿದ್ರಿ ಇಲ್ಲ, ಒಂದ್ ನಿಮಿಷ ಇರಿ. ಈಗ ಕಾಂಗ್ರೆಸ್ನವರು ಬಿಟ್ಟು ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, DMK ಜೊತೆ ಮೈತ್ರಿ ಆಗಿದೆ, DMK ನ ಬಿಟ್ಟು ಕಾಂಗ್ರೆಸ್ ಅವರು ಹೋಗ್ತಾರೆ ಅಂತ ನೀವು ಹೇಳ್ತಿದ್ದೀರಾ. ಈಗ ಒಂದು ವೇಳೆ ಅದೇ ಸಿನಾರಿಯೋ ಏನಾದ್ರೂ AADMK ಜೊತೆ ನಿಮ್ಮ BJP ಅವ್ರು ಏನಾದ್ರೂ 4ರಿಂದ 5 ಸೀಟ್ ಬಂದಿದ್ರೆ TVK ವಿಜಯ್ ಅವ್ರ ಜೊತೆ ಹೋಗ್ತಿರ್ಲಿಲ್ವಾ? ಹೇಳಿ, ನೀವು ಹೋಗ್ತಿದ್ರಾ ಇಲ್ವಾ? ನಿಮ್ಮ ಅಸಂಪ್ಷನ್ ಈಗ ಹೋಗ್ತಿದ್ಲವೋ ಇಲ್ಲೋ ಅಂತ ಕೇಳಲ್ಲ. ನಾನು ಕೇಳಿದ್ದು TVKನವರು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅನ್ನೋ ಅಭಿಲಾಷೆ ಆಕಾಂಕ್ಷೆ ವ್ಯಕ್ತಪಡಿಸಿದ್ದರು. ಆದರೆ ಅವರು ಹೇಳಿದಾಗೆ TVKನವರು ಈ ಪ್ರಮಾಣದಲ್ಲಿ ಗೆಲ್ಲುತ್ತಾರೆ ಅನ್ನತಕ್ಕಂಥ ಒಂದು ಭರವಸೆ ನಮಗೂ ಇಲ್ಲದೇ ಇರುವುದರಿಂದ ಇದೆಲ್ಲ ಬಂದಿರೋದು. ಕಾಂಗ್ರೆಸ್ನವರು ಹೋಗಿ ಸಹಕಾರ ಕೊಡ್ತೀವಿ, ಉತ್ತಮವಾದ ಸಹಕಾರ ಕೊಡ್ತೀವಿ ಅಂದ್ರೆ ನಂದೇನು ಅಡ್ಡಿ ಇಲ್ಲ. ಆದರೆ ನನ್ನ ಹೇಳಿದ್ನಪ್ಪ, ನೀವು ಸಮಯದಲ್ಲಿ ಕೈ ಕೊಡೋದಕ್ಕೆ ನೀವು ಸಿದ್ಧವಾಗಿದ್ದೀರಾ DMKಗೆ ಅಂತ ಕೇಳಿದೆ. ಏನು ತಪ್ಪಿದೆ? ನೀವು ಸ್ನೇಹಿತರಪ್ಪ ಸರ್, ದಾವಣಗೆರೆ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. 18,000ಕ್ಕೂ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾರೆ SDPIನ ಅಭ್ಯರ್ಥಿ. ದಾವಣಗೆರೆ ದಕ್ಷಿಣೆಯಲ್ಲಿ ಅಚ್ಚರಿ ಮೂಡಿಸುವಂತ ಒಂದಿಷ್ಟು ಮತಗಳನ್ನ SDPI ಅಭ್ಯರ್ಥಿ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಶಾಮ್ನೂರ್ ಅವರು ಏನಾದ್ರೂ ಅವರ ಮೊಮ್ಮಗನಾದಂತ ಸಮರ್ಥ್ ಅವರು ಏನಾದ್ರೂ ಒಂದು ವೇಳೆ ಈ ಚುನಾವಣೆಯಲ್ಲಿ ಸೋತಿದ್ರೆ ಅದಕ್ಕೆ ನೇರವಾಗಿ SDPI ಕಾರಣ ಆಗ್ತಿತ್ತೇನೋ ಒಂದು ವೇಳೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಮತಗಳು ಏನಿದೆ ಇದೆಲ್ಲವೂ ಕೂಡ SDPIಗೆ ಹೋದಂತೆ ಕಂಡು ಬರ್ತಾ ಇದೆ. ಇದೇನಾದ್ರೂ ಒಂದು ವೇಳೆ ಏನಾದ್ರೂ ಸಮರ್ಥ್ ಅವ್ರು ಏನಾದ್ರೂ ಸೋತಿದ್ರೆ ಕಂಪ್ಲೀಟ್ಲಿ ಹೊಣೆಗಾರಿಕೆಯನ್ನ ಕಂಪ್ಲೀಟ್ಲಿ ಜಮೀರ್ ಅವರ ಮೇಲೆ ತಳ್ಳಿ ಹಾಕುವಂತ ಕೆಲಸ ಕೂಡ ಆಗ್ತಿತ್ತೇನೋ, ಬಹುಶಃ ಗೊತ್ತಿಲ್ಲ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಸಮರ್ಥ್ ಅವರು ಒಂದಿಷ್ಟು ಒಳ್ಳೆಯ ಲೀಡನ್ನ ಕೂಡ ತೆಗೆದುಕೊಂಡಿದ್ದಾರೆ, ಮುನ್ನಡೆಯನ್ನ ಸಾಧಿಸಿದ್ದಾರೆ, ಜೊತೆಗೆ ಗೆಲುವನ್ನ ಕೂಡ ಸಮರ್ಥ್ ಅವರು ಸಾಧಿಸಿದ್ದಾರೆ. ಆದ್ರೆ SDPIನ ಅಭ್ಯರ್ಥಿ ಇಲ್ಲಿ ತಗೊಂಡಿರುವಂತಹ ಮತಗಳೇ ಒಂದಿಷ್ಟು ಅಚ್ಚರಿಯನ್ನ ಮೂಡಿಸ್ತಿದೆ. ಯಾವ ರೀತಿಯಾಗಿ ಅವರಿಗೆ 18,000ಕ್ಕೂ ಹೆಚ್ಚು ಮತಗಳು ಬಂತು ಅಂತ. ಎಸ್ ಮೇಡಮ್, ಈಗ ಇಲ್ಲಿನ ವಿಚಾರ ಮಾತನಾಡ್ತಾ ಹೋಗೋಣ. ದಾವಣಗೆರೆ ವಿಚಾರ ಮತ್ತೊಮ್ಮೆ ತಮಿಳುನಾಡಿಗೂ ಹೋಗೋಣ. ದಾವಣಗೆರೆ ವಿಚಾರದಲ್ಲಿ ಈಗಾಗಲೇ SDPIನ ಅಭ್ಯರ್ಥಿ 18,000ಕ್ಕೂ ಹೆಚ್ಚು ಮತಗಳನ್ನ ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಸಮರ್ಥ್ ಅವರು ಸೋತಿದ್ರೆ ಅದಕ್ಕೆ ಕಂಪ್ಲೀಟ್ಲಿ ಹೊಣೆಗಾರಿಕೆಯನ್ನ ಜಮೀರ್ ಅವ್ರ ಮೇಲೆ ಏನಾದರೂ ಹಾಕ್ಲಾಗ್ತಿತ್ತ, ಅಥವಾ ಈಗಲೂ ಕೂಡ ಏನಾರ ಚಾನ್ಸಸ್ ಇದೆಯಾ ಅವರ ಹೊಣೆಗಾರಿಕೆಯಿಂದನೇ ಇದಾಯ್ತು ಇಷ್ಟೊಂದು ಲೀಡ್ 18,000 ಲೀಡನ್ನ 18,000 ಮತಗಳನ್ನ SDPI ಅವರು ತೆಗೆದುಕೊಳ್ಳೋದಕ್ಕೆ ಅವರೇ ಕಾರಣನ? ಹೆಂಗೆ ಇದಕ್ಕೆ ಏನಾಗಿ ನೀವು ಒಂದು ಸ್ಟ್ಯಾಂಡ್ ಏನ್ ತಗೊಳುತ್ತೆ ಕಾಂಗ್ರೆಸ್ ಅವರು? ಇದಕ್ಕೆ ಯಾವ ರೀತಿಯಾಗಿ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುತ್ತೆ? ಸರ್, ಮೊದಲು ಇನಿಷಿಯಲ್ ಆಗಿ ನಿಮಗೆ ಗೊತ್ತಿರೋ ಹಾಗೆ ಪೈಲ್ವಾನ್ ಅವರು ಏನು ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ರು, ನಮಗೆ ಟಿಕೆಟ್ ಬೇಕು ಅಂದರು, ನಾವು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನು ವಾಪಸ್ ತಗೊಳ್ಳಲ್ಲ ಅಂದರು, ನಾವು ವೋಟ್ ಹಾಕೋದು ನೋಟ ಆದರೂ ಹಾಕ್ತೀವಿ, ಪಕ್ಷಕ್ಕೆ ಹಾಕಲ್ಲ, ನಮಗೆ ಬೇಕು ಅಂದರು. ಬಟ್ ಅವ್ರು ಕೇಳಿದ್ದು ತಪ್ಪಿಲ್ಲ, ನಾನು ಅದನ್ನು ಒಪ್ಕೊಳ್ತೀನಿ. ಗೊಂದಲಗಳಾಗಿದ್ದಂತೂ ನಿಜ, ಅವರ ಮನ ಒಲಿಸಿದ್ದು ನಿಜ. ಈಗ SDPIಗೆ ಇಷ್ಟು ಮತ ಬಂದಿದ್ರೆ ನಾನು ಯಾವುದೋ ಒಂದು ಡಿಬೇಟಲ್ಲಿ SDPI ಅಭ್ಯರ್ಥಿ ನಾವು ಗೆಲ್ತೀವಿ ಅನ್ನೋ ಮಟ್ಟಕ್ಕೆ ಅವರು ಮಾತಾಡಿದ್ರು. ಬಟ್ ಏನೋ ಅವರು ಗೆಲ್ಲಲಿಲ್ಲ. ಆದರೆ ಅಷ್ಟು ಮತಗಳು ತಗೊಳ್ಳೋಕೆ ಆಂತರಿಕ ಸಮುದಾಯದಲ್ಲಿ ಆದ ಆಂತರಿಕ ಬೆಳವಣಿಗೆಗಳೇ ಕಾರಣ. ಗೊತ್ತಿದೆ SDPI ಏನು 18,000 ಮತಗಳು ತೆಗೆದುಕೊಂಡಿದೆ, ಅದೇನು BJP ಮತಗಳಲ್ಲ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಚಾರ. ಕಾಂಗ್ರೆಸ್ ಮತಗಳಲ್ಲಿ ಹೋಯ್ತು. ಒಂದೇ ನಿಮಿಷ ಮೇಡಮ್, ನಿಮ್ಮವರು ಯಾವುದನ್ನ ಒಂದು ದೊಡ್ಡ ಶಕ್ತಿ ಏನಾದ್ರೂ ಅಲ್ಲಿ ಹೋಗಿ SDPI ಅಭ್ಯರ್ಥಿಗೆ ಒಂದು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ, ಅಥವಾ ಇಂಟರ್ನಲ್ ಸಪೋರ್ಟ್ ಮಾಡಿರಲಿಲ್ಲ ಅಂದ್ರೆ ನಾನು ಒಂದು ವಿಷಯ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಇದು ಮುಸ್ಲಿಂ ಮತಗಳು ಇದು ಏನು ದಾವಣಗೆರೆ ಅಂಡ್ ಕಾಂಗ್ರೆಸ್ಗೆ ನಡೆದಿದ್ದಲ್ಲ. ಮುಸ್ಲಿಂ ಇನ್ಸೈಡ್ ನಾಯಕತ್ವಕ್ಕಾಗಿ ವ್ಯಕ್ತಿ ವರ್ಚಸ್ಸಿಗಾಗಿ ನಡೆದಂತಹ ಫೈಟ್ ಇದು. ಅಲ್ಲಿ ಆಂತರಿಕವಾಗಿ ನಡೆದಂತಹ ಒಂದು ಗೊಂದಲಗಳಿಂದ ಸೃಷ್ಟಿಯಾಗಿದ್ದೇ ಹೊರತಾಗಿ ಪಕ್ಷಕ್ಕೂ ಮತ್ತು ಮುಸ್ಲಿಮರಿಗೂ ನಡೆದ ಇದಲ್ಲ ಸರ್ ಇದು.
ಆಂತರಿಕವಾಗಿ ವ್ಯಕ್ತಿ ವರ್ಚಸ್ಸು ಅಥವಾ ಸಮುದಾಯದ ನಾಯಕತ್ವ ಈ ರೀತಿಯ ಒಂದು ಕಾರಣಗಳಿಂದ ನನಗೆ ಹೇಳಿದವರು ಟಿಕೆಟ್ ಕೊಡಬೇಕಾಗಿತ್ತು ಅಂತನೋ ಅಥವಾ ನಮ್ಮ ಈ ರೀತಿ ಕೊಡಬೇಕಾಗಿತ್ತನೋ ಅದನ್ನೇ ಹೇಳಿದಲ್ಲ, ಆ ಸಮುದಾಯದ ಒಳಗಡೆ ನಡೆದಂತಹ ಗೊಂದಲಗಳಿಂದನೇ ಈ ರೀತಿ ಆಗಿದೆ ಅಂತ ಹೇಳ್ತೀನಿ. ಹಾಗಿದ್ರೆ ಕಾಂಗ್ರೆಸ್ ಯಾವುದೇ ಗೊಂದಲ ಇಲ್ಲ ಅಂತ ಇಲ್ಲ ನಿಮ್ಮ clear ಆಗಿ ಇಲ್ಲ ಇಲ್ಲ ಹೇಳ್ತಿದ್ದೀರಾ? ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ. ಇದರಿಂದ ಯಾವುದೇ ಒಂದು ನಮ್ಮ ಪಕ್ಷಕ್ಕೆ 1% ಅಷ್ಟು ಪ್ರಾಬ್ಲಮ್ ಆಗಲ್ಲ. ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೀರಾ. ಹಾಗಿದ್ರೆ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಯಾಕೆ ಕಿತ್ತಾಕ್ತಾರೆ? ಯಾರನ್ನ ಕಿತ್ತಾಕ್ತಾರೆ ಹೇಳಿ? ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಏನಕ್ಕೆ ಸರ್ ಈಗ ತೆಗ್ದಾಕ್ತಾರೆ? ನೋಡಿ, ಒಂದು ಕ್ಷೇತ್ರ ಅಂದಾಗ ನಿಮ್ಗೆ ಜವಾಬ್ದಾರಿ ಕೊಟ್ಟಾಗ ಪಕ್ಷ ಮೊದಲು ಸರ್, ವ್ಯಕ್ತಿ ಮೊದಲಲ್ಲ. ನಮ್ಮ ಪಕ್ಷದಲ್ಲಿ ಜಬಾರ್ ಅವರು ಅಷ್ಟೇ, ಅವ್ರಿಗೂ ಅಲ್ಲಿ ಹೊಣೆ ಕೊಟ್ಟಿದ್ರು. ಅವ್ರು ಅಲ್ಪಸಂಖ್ಯಾತರ ಒಂದು ಅಧ್ಯಕ್ಷರಾಗಿದ್ರು. ಅವ್ರು ಹೋಗಿ ಅಲ್ಲಿ ಪ್ರಚಾರ ಮಾಡ್ಬೇಕಿತ್ತು, ಮಾಡ್ಲಿಲ್ಲ. ಆಮೇಲೆ ಕಾರ್ಯದರ್ಶಿಗಳಿಗೂ ಅಷ್ಟೇ ಜವಾಬ್ದಾರಿ ಕೊಟ್ಟಿದ್ರು. ನಾನು ಅದನ್ನೇ ಹೇಳ್ತಿರೋದು. ನೋಡಿ, ಅವರಿಗೆ ಜವಾಬ್ದಾರಿ ಕೊಟ್ಟಾಗ ಅವರು ಹೋಗಿ ಅವರ ಕೆಲಸ ಮಾಡದೇ ಇದ್ದಾಗ ಪ್ರಶ್ನೆ ಮಾಡೋದು ಪಕ್ಷದ ಹಕ್ಕು ಆಗಿರುತ್ತೆ. ಪ್ರಶ್ನೆ ಮಾಡಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಈಗ ನಿಮಗೆ ಒಂದು ಹೊಣೆಯನ್ನ ಕೊಟ್ಟಾಗ ಪಕ್ಷದಲ್ಲಿ ನೀವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ನೀವು ಅಲ್ಲಿ ಹೋಗಿ ನಿನ್ನ ಅಭ್ಯರ್ಥಿಯನ್ನ ನೀನು ಗೆಲ್ಸ್ಕೊಂಬಲ್ದೇ ಇದ್ದಾಗ ನೀನು ಆ ಹುದ್ದೆಯಲ್ಲಿ ಇರೋಕ್ಕೆ ಯಾವ ಅರ್ಹತೆ ಇರುತ್ತೆ ಸರ್? ಸೊ ಆ ಅರ್ಹತೆ ನಿನಗಿಲ್ಲ ಅಂತ ಇವತ್ತು ತೆಗ್ದಿದ್ದಾರೆ. ಇದೇ ನಡೆದಿರೋದು. ನಾನು ಅದೇ ಹೇಳೋದು, ಅದು ತೆಗ್ದಿರೋದು ಯಾವ ಸಮುದಾಯದವರು ಎಲ್ಲ ನಡೆದಿರೋದು ನೋಡಿ ಆ ಸಮುದಾಯದ ಒಳಗಡೆನೆ ನಡೆದಿರುವಂತಹದ್ದು. ಈಗ ಹಾಗಿದ್ರೆ ನೀವು ಹೇಳೋದು ದಾವಣಗೆರೆಯಲ್ಲಿ ಕೇವಲ ಆ ಸಮುದಾಯದ ವಿಚಾರವಾಗಿ ಗೊಂದಲ ಆಗಿದೆ ಅಂತ? ಸಮುದಾಯದಲ್ಲೇ ಗೊಂದಲ ಆಗಿದೆ, ಕಾಂಗ್ರೆಸ್ ಅಲ್ಲಿ ಯಾವುದೇ ಗೊಂದಲ ಇಲ್ಲ. ಹೌದು, ಪರ ವಿರೋಧವಾಗಿ ಇನ್ಸೈಡ್ ಅವರು ವ್ಯಕ್ತಿ ವರ್ಚಸ್ಸು ಅಥವಾ ಅವರಿಗೆ ಪರವಾದ ವ್ಯಕ್ತಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅಂತನೋ. ಸೊ ಆದ್ರೂ ಸಹ ನಮ್ಮ ಪಕ್ಷದಲ್ಲಿ ಸಮರ್ಥವಾಗಿ ನಮ್ಮ ಒಂದು DCM ಇರ್ಬೋದು, CM ಅವರು ಇರ್ಬೋದು, ಆ ಗೊಂದಲಗಳನ್ನು ಇವತ್ತಿಗೆ ನಿವಾರಣೆ ಆಗಿದೆ ಸರ್. ಅವತ್ತಿಗೆ ನಿಜವಾಗ್ಲೂ ಗೊಂದಲ ಇತ್ತು, ಇಲ್ಲ ಅಂತಾನೂ ನಾನು ಹೇಳಲ್ಲ. ನಿಮಗೆ ಗೊತ್ತಿದೆ, ಇವಾಗ ಜಮೀರ್ ಅವರು ಅಲ್ಲಿಗೆ ಬಂದಿಲ್ಲ ಅನ್ನೋದಿರ್ಬೋದು, ಇವರು ಪ್ರೆಸ್ ಮೀಟ್ ಮಾಡಿದ್ರು ಅನ್ನೋದಿರ್ಬೋದು, ಆಮೇಲೆ ಧರ್ಮಗುರುಗಳು ಒಂದಷ್ಟು ಹೇಳಿಕೆಗಳು ಕೊಟ್ಟರು ಅನ್ನೋದಿರ್ಬೋದು. ನಾನೇ ಹೇಳ್ತಿದ್ದೀನಿ, ಇದೆಲ್ಲ ನಡೆದಿದ್ದು ನಿಜ, ನಾನು ಸುಳ್ಳ ಅಂತಾನು ಹೇಳಲ್ಲ. ಗೊಂದಲಗಳು ಇದ್ದಿದ್ದು ಏನ್ ಹೇಳಿ, SDPIಗೆ ಫಂಡಿಂಗ್ ಮಾಡಿ ಓಟ್ ತಗೊಂಡ್ರಂತಿಲ್ಲ, ಅಲ್ಲಿ ಗೊಂದಲಗಳಿಂದ ಅಂತ ಹೇಳ್ತಾ ಇದ್ದೀರಾ ಸರ್. ನಿಮ್ ನರೇಶನ್ ಏನಿದ್ರು ನಮಗೆ ತೊಂದರೆ ಇಲ್ಲ ಸರ್, ಆದ್ರೆ ಇನ್ಸೈಡ್ ದ ನಾಯಕತ್ವದಲ್ಲಿ ಸಮಸ್ಯೆಗಳಿದ್ದಂತೂ ನಿಜ. ಯಾವುದೇ ಒಂದು ಗೊಂದಲಗಳಿದ್ರು ಕೂಡ ಯಾವ್ದಾದ್ರು ಒಂದು ದೊಡ್ಡ ಶಕ್ತಿ ಇಲ್ಲ ಅಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಹೋಗಿ 18,000 ಓಟ್ಗಳನ್ನ ಪಡ್ಕೊಳ್ಳೋಕ್ಕಾಗಲ್ಲ. 18,000 ರಿಂದ 19,000 ಓಟ್ಗಳನ್ನ ಪಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಇಡೀ ಅಲ್ಪಸಂಖ್ಯಾತ ಸಮುದಾಯನೇ ಬಂಡಾಯ ಎದ್ದಿತ್ತಲ್ವಾ ಸರ್? ಅಲ್ಪಸಂಖ್ಯಾತ ಸಮುದಾಯದಿಂದನೇ ಒಬ್ರು ಅಲ್ಲಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದ್ರಲ್ವಾ? ಅದು ಬಂಡಾಯ ಎದ್ದಿದ್ರಿಂದಾನೇ ಅಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಅಂತ ನಾನು ಹೇಳ್ತಿರೋದು. ಅವರು ನೀವೇ ನಿಮ್ಮದೇ ಮಾಧ್ಯಮಗಳಲ್ಲಿ ಬಿತ್ತರಿಸ್ತೀರಿ. ಇನ್ನೊಂದು ಬ್ರೇಕಿಂಗ್ ಕೂಡ ಬರ್ತಾ ಇದೆ. ಇದರಿಂದ ಏನಾದ್ರೂ ಮುಸ್ಲಿಂ ಅವರು ಭರ್ಜರಿ ಸಂದೇಶವನ್ನ ಕೊಟ್ರ ಕಾಂಗ್ರೆಸ್ಗೆ ಅಂತ, ನಾವು ಮುಸ್ಲಿಂ ಅವರು ಕಂಪ್ಲೀಟ್ಲಿ ಒನ್ ಸೈಡೆಡ್ ಆಗಿ ವೋಟ್ ಮಾಡಿದ್ದೇವೆ SDPIಗೆ ಅಂತ ಸಂದೇಶವನ್ನ ರವಾನೆ ಮಾಡಿದ್ರ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯ ಸಂದೇಶನ ಇದು ಅಂತಾನೆ ಕೂಡ ತೆಗೆದುಕೊಳ್ಬಹುದು. ಯಾಕಂದ್ರೆ ಈಗಾಗಲೇ ಏನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ದಾವಣಗೆರೆ ದಕ್ಷಿಣದಲ್ಲಿ ಅಂತ ಸಾಕಷ್ಟು ಫೈಟ್ ಅನ್ನ ಕೂಡ ಮಾಡಿದ್ರು. ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ದ ಕಾರಣ ಅಲ್ಲಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಕಣಕ್ಕಿಳಿತಾರೆ. ಜೊತೆಗೆ SDPI ಅಭ್ಯರ್ಥಿ, ಅದನ್ನ ಹೊರತುಪಡಿಸಿ 13 ಪಕ್ಷೇತರ ಅಭ್ಯರ್ಥಿಗಳು ಕೂಡ ನಿಲ್ತಾರೆ. ಇಷ್ಟಲ್ಲ ಆದ್ರೂ ಕೂಡ ಒಂದಿಷ್ಟು ಗೊಂದಲಗಳು ಎಲ್ಲೂ ಕೂಡ ತೆರೆ ಆಗೋದಿಲ್ಲ. ಅಲ್ಲಿ ಅಂದ್ರೆ ಚುನಾವಣೆ ನಡೆಯೋ ದಿನವರೆಗೂ ಕೂಡ ಗೊಂದಲ ಇರುತ್ತೆ. ಜಮೀರ್ ಅವರು ಅಲ್ಲಿಗೆ ಬರೋದಿಲ್ಲ ಪ್ರಚಾರಕ್ಕೆ ಎಂಬ ಒಂದು ವದಂತಿಗಳು ಕೂಡ ಓಡಾಡುತ್ತೆ. ಕೇವಲ ಒಂದೇ ದಿನ ಪ್ರಚಾರಕ್ಕೆ ಹೋಗ್ತಾರೆ, ಅದು ಕೂಡ ಒಂದು 2-3 ಗಂಟೆಗಳು ಮಾತ್ರ ಪ್ರಚಾರದಲ್ಲಿ ಇರ್ತಾರೆ ಮೇಡಮ್ ಜಮೀರ್ ಅವರು. ನಾವು ಕೇವಲ ಮನೆಗೆ ಹೋಗ್ತಾರೆ, ಹೋಗಿ ಊಟ ಮಾಡ್ಕೊಂಡು ಒಂದು ಫೋಟೋ ಶೂಟ್ ಆಗುತ್ತೆ, ಅದಾದ ಬಳಿಕ ಊಟ ಮಾಡ್ಕೊಂಡು ಹೋಗ್ತಾರೆ. ಕೇವಲ ಇದೆಲ್ಲವೂ ಕೂಡ ಸೆಟ್ ಬ್ಯಾಕ್ ಆಗ್ಲಿಲ್ವಾ ಕಾಂಗ್ರೆಸ್ಗೆ? ಕೇವಲ ಈಗ ಕಾಂಗ್ರೆಸ್ಗೆ ಕ್ಲಿಯರ್ ಆಗಿತ್ತು, ಕೇವಲ ಇದು ಒಂದು ಸಮುದಾಯದಿಂದಾನೇ ನಮಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ ಅಂತ ಕಾಂಗ್ರೆಸ್ ಕ್ಲಿಯರ್ ಇತ್ತು ಒಂದು ಪಿಕ್ಚರು. ಆ ಸಂದರ್ಭದಲ್ಲಿ ಯಾಕೆ ಕಾಂಗ್ರೆಸ್ ಅವರು ಜಮೀರ್ ಅವರನ್ನ ಕಣಕ್ಕಿಳಿಸಲಿಲ್ಲ? ಗೊತ್ತಿದೆ ಎಲ್ಲರಿಗೂ, ಈಗ ಕ್ಯಾಶುಯಲಿ ಎಲ್ಲರಿಗೂ ಗೊತ್ತಿದೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಯಾರಪ್ಪ ಅಂದ್ರೆ ಈಗ BJP ಅವರು ಹೇಳ್ತಾರೆ, JDS ಅವರು ಹೇಳ್ತಾರೆ. ಯಾರಂತ ಹೇಳ್ತೀರಾ ಸರ್? ಜಮೀರ್ ಅಂತಾನೆ ಹೇಳ್ತಾರೆ. ಹಂಗಿದ್ದಾಗ ಅಂತ ಪರಿಸ್ಥಿತಿ ಯಾಕೆ ಜಮೀರ್ ಕ್ಷೇತ್ರ ಶಾಸಕರು ಯಾಕೆ ಅವ್ರಿಗೆ ಜಮೀರ್ ಅವ್ರಿಗೆ ಅಲ್ಲಿ ಕಣಕ್ಕಿಳಿಸಿಲ್ಲ? ನೀವು ಒಂದು 5-6 ದಿನಗಳು ಅಲ್ಲೇ ಪ್ರವಾಸ ಮಾಡಿ ನೀವು ಅಲ್ಲೇ ಉಳ್ಕೊಳ್ಳಿ ಅಂತ ಯಾಕೆ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಹೊಣೆಗಾರಿಕೆಯನ್ನ, ಒಂದು ಜವಾಬ್ದಾರಿಯನ್ನ ಕೊಟ್ಟು ಅಲ್ಲಿ ಯಾಕೆ ಇಳಿಸ್ಲಿಲ್ಲ? ನಾನು ಈ ಮೊದಲು ಸಹ ಈಗಲೇ ಹೇಳ್ತಿದ್ದೆ, ಈಗೇನು ಹಬ್ಬದ ದಿವಸ ಒಂದು ಹೋಟೆಲಲ್ಲಿ ಮುಸ್ಲಿಂ ಮುಖಂಡರ ಒಂದು ಮೀಟಿಂಗ್ ಆಗುತ್ತೆ, ಅಲ್ಲಿ ನಮ್ಮ ಸಚಿವರಾದ ಜಮೀರ್ ಅಹಮದ್ ಅವರು ಒಬ್ಬರ ಪರವಾಗಿ ಟಿಕೆಟ್ ಕೇಳ್ತಾರೆ ಅನ್ನೋದು ನಮಗಿರೋ ಮಾಹಿತಿ. ಅದು ಮೋಸ್ಟ್ಲಿ ಜಬಾರ್ ಅವ್ರಿಗೆ ಇರಬೇಕು. ಸೊ ಅವ್ರ ಪರವಾಗಿ ಟಿಕೆಟ್ ಕೇಳಿದಾಗ ಜಬಾರ್ ಅವರಿಗೆ ಕೇಳ್ತಾರೆ ಅನ್ನೋದು ಇಲ್ಲ ಅಂದ್ರೆ ಬೇರೆಯವ್ರ ಸೋರ್ಸ್ ಇಟ್ಟಿದ್ದೀರಾ ಕಾಂಗ್ರೆಸ್ ಅಲ್ಲಿ? ನಿಮ್ದೇನ ಸೋರ್ಸ್ ಇಟ್ಟಿದ್ದೀರಾ? ಸರ್ ಈಗ
ನಾನೇ Continue ಮುಗಿಸ್ಬಿಡ್ತೀನಿ. ಮಾಡಿ. ಸೊ ಒಬ್ಬರ ಪರವಾಗಿ ಟಿಕೆಟ್ ಕೇಳಿದಾಗ ಅವ್ರು ಆಲ್ರೆಡಿ ಅವರು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ, ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ, ಇನ್ಯಾರಿಗಾದ್ರೂ ಕೊಡೋಣ ಅಂತ ಇನ್ನೇನು MLC ಮುಸ್ಲಿಂ ಆಗಿದ್ದಾರೆ, ಸಮುದಾಯದಲ್ಲಿ present ಇನ್ನೊಂದಷ್ಟು ನಾಯಕರಿಗೆ ಬೇರೆಯವ್ರಿಗೆ ಕೊಡೋಣ ಅಂದಾಗ ಅಲ್ಲಿ ಒಮ್ಮತ ಆದ್ರೆ ಅಲ್ಲಿ ತಕ್ಷಣಕ್ಕೆ ಈಗ ಕೊಟ್ಟಿರೋ ಅಭ್ಯರ್ಥಿ ಓಕೆ ಅನ್ಕೊಂಡು ಬರ್ತಾರೆ. ಆದ್ರೆ ತದನಂತರ ಅವರ ಆಂತರಿಕವಾಗಿ ಸಮುದಾಯದಲ್ಲಿ ಇಲ್ಲ ಅವ್ರು ಕೊಡಬೇಕಿತ್ತು, ಇಲ್ಲ ಇವ್ರು ಮಾಡಿ ಸರಿ ಇಲ್ಲ, ಇವ್ರಲ್ಲ ಅವ್ರು ಮಾಡಿದ ಅಂದ್ರೆ ಆಂತರಿಕವಾಗಿ ಒಂದು ನಾಯಕತ್ವದವಾಗಿ ಗೊಂದಲಗಳು ಸೃಷ್ಟಿ ಆಯಿತು. ಅಲ್ಲಿ ಸ್ವಲ್ಪ ಇವರು ಬಂದಿಲ್ಲ ಜಮೀರ್ ಅವರು ಅಂತ ಹೇಳ್ತಾರೆ. ಅವಾಗ ಮುಖ್ಯಮಂತ್ರಿಗಳು ಖುದ್ದಾಗಿ ಅವ್ರಿಗೆ ಹೇಳಿ, ಅವ್ರಿಗೆ ನಾನು ಕೇರಳ ಅಲ್ಲಿದ್ದೀನಿ, ಕೇರಳಗೆ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ ಅಂತ ಹೇಳಿ ನಂದೇನು ಇಲ್ಲ ಅಂತೇಳಿ ಅವ್ರು ಮತ್ತೆ ಇವತ್ತು ಕೂಡ ಬಹುಶಃ ಇಲ್ಲ ರಾಜ್ಯದಲ್ಲಿಲ್ಲ, ಇವತ್ತು ಕೂಡ ಕೇರಳದಲ್ಲಿದ್ದಾರೆ. ಒಂದು ವೇಳೆ ಇಲ್ಲೇ ಇದ್ದಿದ್ರೆ ಅಷ್ಟೊಂದು ಲೀಡ್ SDPI ತೆಗೆದುಕೊಳ್ತಿರೋದು, ಅಷ್ಟೊಂದು ಮತಗಳು ಅದು ಒಂದ್ ರೀತಿಯಲ್ಲಿ ಇಲ್ಲ ಅಂತ ನಾವ್ ಹೇಳಲ್ಲ ಸರ್, ನಾನು ಇರೋದನ್ನ ಒಪ್ಕೊಳ್ತೀನಿ, ಗೊಂದಲಗಳು ಇದ್ದಿದ್ದು ನಿಜಾನೇ. ಅದರಿಂದ ನಾನು ಅದೇ ಹೇಳ್ತೀನಿ, ದಾವಣಗೆರೆ ಮುಸ್ಲಿಂ ಇದೇನಿದೆ ಅದು ನಮ್ಮ ಕರ್ನಾಟಕ ಕಾಂಗ್ರೆಸ್ಗೆ ಯಾವುದೇ ರೀತಿಯ ಒಂದು ಡ್ಯಾಮೇಜ್ ಮಾಡಲ್ಲ. ಬರೀ ಅಲ್ಲಿನ ಟಿಕೆಟ್ ಒಬ್ಬ ವ್ಯಕ್ತಿಯ ಪರವಾಗಿ ಒಂದು ಟಿಕೆಟ್ಗೆ ನಡೆದಂತಹ ಸಂಘರ್ಷ ಅಷ್ಟೇ ಸರ್. ಅದು ಈಗ ತಾನೇ ನಾನು ಹೇಳ್ತಾ ಇದ್ದೆ ಮೇಡಮ್, ಇದೊಂದು ಸಂದೇಶ ಅಲ್ಪಸಂಖ್ಯಾತರು ಕಂಪ್ಲೀಟ್ಲಿ ಕಾಂಗ್ರೆಸ್ಗೆ ಕೊಟ್ಟಂತ ಒಂದು ಸಂದೇಶ. ನೀವೇನಾದ್ರೂ ಒಂದು ವೇಳೆ ನಮ್ಮನ್ನ ಕೈ ಬಿಟ್ರೆ ನಮ್ಮ ಶಕ್ತಿ ಏನು ಅಂತ ತೋರಿಸ್ತೀವಿ ಅಂತ ಇದೊಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಂತೆ ಇದೆ. ಧರ್ಮಗುರುಗಳ ಆದಿಯಾಗಿ ಇನ್ನೂ ಒಂದಷ್ಟು ಮುಸ್ಲಿಂ ಮುಖಂಡರುಗಳು ಎಲ್ಲ ಪ್ರೆಸ್ ಮೀಟ್ಗಳು ಮಾಡಿ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಮಾತಾಡಿದ್ದು ನಿಜ. ಆದ್ರೆ ಅದನ್ನೆಲ್ಲಾನು ಸರಿಪಡಿಸುವ ಒಂದು ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಸರ್. ಈ ಗೊಂದಲನೆಲ್ಲ ಸರಿಪಡಿಸ್ತೀವಿ. ಸಂತೋಷ. ಇದು ಗಮನಿಸಿದಿರಲ್ಲ ಗೊತ್ತಿಲ್ಲ, ಸಾದಿಕ್ ಫೈಲ್ಮಾನು ಸ್ಥಳೀಯರು ಹೌದು ಅಲ್ವಾ, ಅಲ್ಲಿ ನಿಂತಂತ ಇನ್ನೊಬ್ರು ಅವರು ಜ್ಞಾಪಕ ಬರ್ತಿಲ್ಲ. ಚೆನ್ನಾಗಿದೆ. SDPI ಕ್ಯಾಂಡಿಡೇಟ್ ಅಫ್ಸರ್ ಇನ್ನೂ ಅದು ಕಾಂಡ್ರಂತೆ ನಾವು ಬರ್ತದೆ. ಅಫ್ಸರ್ ಅವರು ಬೇರೆ ಕಡೆಯಿಂದ ಬಂದು ಅಲ್ಲಿ ನಿಂತಿರೋದು. ಸಾದಿಕ್ ಫೈಲ್ಮಾನಿಗೆ ಬರೀ 45 ವೋಟ್ ಬೀಳುತ್ತೆ. ಅವ್ರು ವಾಪಸ್ ತಗೊಂಡ್ರು ಕೂಡ ಕನಿಷ್ಠ ಪಕ್ಷ ನಮ್ಮ ಸ್ಥಳೀಯರು ಅಂತಾದ್ರೂ ವೋಟ್ ಹಾಕ್ಬೋದಾಗಿತ್ತು. ನಾವು ಅವ್ರಿಗೆ ಕಣದಲ್ಲೇ ಇಲ್ಲದೆ ಆಗಿದ್ರೆ ಅದೊಂದು ಪ್ರಶ್ನೆ. ಇವರು ಬೇರೆ ಕಡೆಯಿಂದ ಒಂದು 19,000 ವೋಟ್ ತಗೊಳ್ತಾರೆ ಸರ್. ಅದು ಸಮುದಾಯದಲ್ಲಿ ನೋಡಿ ಧರ್ಮರ್ ಗುರುಗಳು ಅವರು ಮೌಲಿಗಳು ಅವರೆಲ್ಲ ಮಾತಾಡಿದ್ದಾರೆ. ಅದು ಆಂತರಿಕವಾಗಿ ಏನೋ ನಡೆದಿದೆ, ನಾವಿಲ್ಲ ಅಂತಾನು ಹೇಳ್ತಿಲ್ವಲ್ಲ ಸರ್, ಪದೇ ಹೇಳ್ತಿದ್ದೀನಿ. ಅದನ್ನೇ ಆಂತರಿಕವಾಗಿ ನಡೆದಿಲ್ಲ ಅಂತಾನು ನಾನು ಹೇಳಿಲ್ಲ. ವೋಟ್ ಡಿವೈಡ್ ಆಗಿದ್ದು ನಿಜ, ಆದ್ರೆ ಅದು ಸರಿಪಡಿಸಿದ್ದು ನಿಜಾನೇ. ನಾನು ನೀವು ಗಮನಿಸಿ ಅಂತ ಹೇಳಿದ್ದು ಅಷ್ಟೇನೆ.